ಹೋದ ಮೇಲೆ ಅಸ್ಥಿ ಗಂಗೆ ಪಾಲು, ವಸ್ತ್ರ ಅಗಸನ ಪಾಲು, ಆಸ್ತಿ ಮಕ್ಕಳ ಪಾಲು, ಪಿಂಡ ಕಾಗೆ ಪಾಲು, ಜೀವ ಯಮನ ಪಾಲು. ನೀ ಮಾಡಿದ ದಾನ ಧರ್ಮ ಮಾತ್ರ ನಿನ್ನ ಪಾಲು. ಆದ್ದರಿಂದ ಬದುಕಿರುವವರೆಗೆ ನಾವು ಒಳ್ಳೆಯದನ್ನೇ ಮಾಡಬೇಕು. ಯಾರೇ ಮನೆ ಹತ್ರ ಬರಲಿ ಅವ್ರಿಗೊಂದು ನಮ್ಮ ಕೈಲಾದಷ್ಟು ಸಹಾಯ, ಆಗಲೇ ಕೇಳಿದ್ರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ಅಂತ. ಇವತ್ತಿನ ದಿನ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕಂತ ಹೇಳಿದರೆ ಎಲ್ಲವನ್ನು ಕಲೆ ಹಾಕಿದ್ದಾರೆ. ನೃತ್ಯವನ್ನು ಪ್ರದರ್ಶನ ಮಾಡಿದ್ದಾರೆ, ಆಮೇಲೆ ವಿವಿಧ ಇದರಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಕೊಟ್ಟಿದ್ದೀರ. ಅದರಲ್ಲೂ ಹೆಚ್ಚು ಜನ ಮಹಿಳೆಯರಿಗೆ ಕೊಟ್ಟಿದ್ದೀನಿ, ಹೆಣ್ಣು ಮಕ್ಕಳಿಗೆ. ಅಷ್ಟೇ ಅಲ್ಲ, ಈ ವೇದಿಕೆಯಲ್ಲಿ ಕೂಡ 33% ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಇದನ್ನು ನೋಡುವಾಗ ಖಂಡಿತ ಇವರು ಹೆಣ್ಮಕ್ಳಿಗೆ ಒಳ್ಳೆ ಗೌರವವನ್ನು ಕೊಡ್ತಾರೆ ಅಂತ ಅನಿಸ್ತದೆ. ಈ ಹೆಣ್ಮಕ್ಳು ಎಲ್ಲರೂ ದೊಡ್ಡ ಚಪ್ಪಾಳೆ ಹೊಡೀರಿ. ಹೆಣ್ಣು ಮಕ್ಕಳೇ ಸಮಾಜಕ್ಕೆ ಸ್ಟ್ರಾಂಗ್ ಅಂತ. ಅದು ಹಾಗೆ ಇರಲಿ. ಸೀತೆಯಂತೆ ನನ್ನ ಹೆಂಡತಿ ಸೀತೆಯಂತೆ ಶುದ್ಧಳಾಗಿರಬೇಕು, ಪವಿತ್ರಳಾಗಿರಬೇಕು ಅಂತ ಎಲ್ಲ ಗಂಡಸರು ಇಷ್ಟಪಡ್ತಾರೆ. ಹಾಗೆಯೇ ಗಂಡಸರು ಕೂಡ ರಾಮನಂತೆ ಬುದ್ಧಿ ಅವ್ರಿಗೆ ಇರಬೇಕು ಅಂತ ಅನಿಸಿದರೆ ಮಾತ್ರ ಗಂಡ ಹೆಂಡತಿಯೊಳಗೆ ಒಂದು ಆತ್ಮೀಯತೆ ಬರುತ್ತೆ, ಸಂಸಾರ ಸುಖವಾಗಿ ಹೋಗುತ್ತೆ. ಈ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಏನೇ ಇರಲಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರಾದ ಒಬ್ಬರು ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಯುವಕರಿಗೆ ಮಾತ್ರ ಒಂದು ಸ್ಥಾನ ಕೊಡ್ತಾರೆ ಈ ಥರ ಅನೌನ್ಸ್ಮೆಂಟ್ ಮಾಡಿ. ಆದರೆ ಇಲ್ಲಿ ಹಿರಿಯರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಇದನ್ನು ನೋಡುವಾಗ ಖಂಡಿತ ಇವರಿಗೆ ಆ ಬಾಲ ವೃದ್ಧರಿಗೆ ಎಲ್ಲರಿಗೂ ಇವರು ಒಂದು ಆಸ್ಪತ್ರೆ, ಈ ಒಂದು ಸಂಸ್ಥೆಯಿಂದ ಕೊಡ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇವರಿಗೆ ನನ್ನ ಪರವಾಗಿ ಹೃತ್ಪೂರ್ವ ವಂದನೆಗಳು. ಮಳೆ ನಿಂತ ಮೇಲೆ ಕೊಡೆ ಬಾರ, ಊಟ ಆದ್ಮೇಲೆ ತಟ್ಟೆ ಬಾರ ಅಂತೆ, ಓದಿ ಆದ್ಮೇಲೆ ಪುಸ್ತಕ ಬಾರ ಅಂತೆ, ಹಾಗೆ ವಯಸ್ಸಾದ್ಮೇಲೆ ವೃದ್ಧರು ಬಾರ ಅಂತೆ. ಈ ಮಾತನ್ನು ಹಿರಿಯರು ಹೇಳಿ, ನಾನು ಹೇಳಿದ್ದಲ್ಲ, ಹಿರಿಯರು ಹೇಳಿದ್ದು. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಏನೋ ಎರಡೇ ಮಾತು ಹೇಳಬೇಕು ಹೇಳಿದ್ದಾರೆ, ಆದರೂ ಒಂದು ಮಾತು ಹೇಳ್ತೇನೆ. ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇವತ್ತಿನ ದಿನ ಮನೆಯಲ್ಲಿ ಹಿರಿಯರಿದ್ದರೆ ಅವರನ್ನು ಸಂತೋಷವಾಗಿಲ್ಲ. ಯಾರ ಮನೆಯಲ್ಲೇ ನೋಡಲಿ ಹಿರಿಯರು ಒಂದು ಸಂತೋಷವಾಗಿರೋದಿಲ್ಲ. ಯಾಕೆ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಈಗ ತಟ್ಟೆ, ಪುಸ್ತಕ ಇವೆಲ್ಲ ಒಂದು ವಯಸ್ಸಾದ ಮೇಲೆ ಹಿರಿಯರು ಒಂದು ಮೂಲೆಗೆ. ಹಿಂದಿನ ಕಾಲದಲ್ಲಿ ಅತ್ತೆ ಯಾರಾದರೂ ಸೊಸೆಯಂದರು ಬಾಣಂತನ, ಮಕ್ಕಳು ಬಾಣಂತನ, ಮೊಮ್ಮಕ್ಕಳು ಬಾಣಂತನ ಮಾಡೋದಕ್ಕೆ ಇಡ್ತಾ ಇದ್ದರು. ಈಗಿನ ಕಾಲದಲ್ಲಿ ಯಾರ ಬಾಣಂತನೂ ಇಲ್ಲ, ಹಾಸ್ಪಿಟ್ಲ್ ಇದೆ, ಎಲ್ಲ ಇದೆ, ಆದರೆ ಅವರನ್ನು ದೂರ ಇಡ್ತಾರೆ. ಇದೊಂದು ಪದ್ಧತಿ ನನಗನ್ನಿಸ್ತದೆ. ಇದೊಂದು ಯಾಕಂದರೆ ಇದೊಂಥರ ಮನಸ್ಸು ನೋವು ಮಾಡೋ ಒಂದು ಪದ್ಧತಿ. ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅಲ್ಲಿ ಕೂತ್ಕೋಬೇಡ, ಇಲ್ಲಿ ಕೂತ್ಕೋಬೇಡ, ನಿನ್ಗೇನು ಕೆಲಸ ಅಲ್ಲಿ, ನೀನು ಯಾಕೆ ಬರ್ತೀಯ, ಈ ಥರ ಮಾತುಗಳು ಹಿರಿಯರಿಗೆ ಬರ್ತಾ ಇರ್ತದೆ. ಇದನ್ನು ನಾವು ಯುವಕರು ನಿಲ್ಲಿಸಬೇಕು. ಯಾಕಂದರೆ ಹಿರಿಯರಿಗೂ ಶಕ್ತಿ ಇದೆ. ನೋಡಿ, ಇವರು ಒಂದು ಅನೌನ್ಸ್ಮೆಂಟ್ ಮಾಡಿದರು, ಎಲ್ಲಿಯಾದರೂ ಒಂದು ಶಬ್ದ ತೊದಲಿದಾರ, ಒಳ್ಳೆ ಕನ್ನಡದಲ್ಲಿ ಮಾತಾಡ್ತಾರೆ. ಹಾಗಿರುವಾಗ ಹಿರಿಯರು ವೃದ್ಧರು ಯಾರೇ ಇರಲಿ ಮನೆಯಲ್ಲಿ, ಈಗ ನನಗೆ 84 ವರ್ಷ ವಯಸ್ಸು, ನಾನು ಒಬ್ಬಳೇ ಮನೆಯಿಂದ ಬಂದಿದ್ದೇನೆ ಡ್ರೈವರ್ ಕರ್ಕೊಂಡು. ನನಗೆ ಯಾರು ಹೇಳೋಂಗಿಲ್ಲ, ನೀನು ಹೋಗ್ಬೇಡ, ಬರಬೇಡ, ಬೇಕಾದಷ್ಟು ಫಂಕ್ಷನ್ಸ್ಗೆ ಹೋಗ್ತೇನೆ, ಮಾತಾಡ್ತೇನೆ, ಬರ್ತೇನೆ, ಎಲ್ಲ ಮಾಡ್ತೇನೆ. ನನ್ನ ಪಾಡಿಗೆ ನಾನು, ಜೊತೆಗೆ ಯಾರು ಸಿಕ್ಕಿದ್ರೆ ಕರ್ಕೊಂಡ್ಬರ್ತೇನೆ, ಇಲ್ಲ ನಾನು ಒಬ್ಬಳೇ ಹೋಗ್ತೇನೆ. ಇದನ್ನು ನಾನು ಯಾಕೆ ಉದಾಹರಣೆಯಾಗಿ ಹೇಳ್ತೀನಿ ಅಂತ ಹೇಳಿದರೆ, ಇದೇ ರೀತಿ ಎಲ್ಲ ವೃದ್ಧರಿಗೂ ಒಂದು ಆಸ್ಪದ ಕೊಡಿ, ಪ್ರೋತ್ಸಾಹ ಕೊಡಿ. ನಾನು ಬಂದ ತಕ್ಷಣ ಒಬ್ಬ ಹಿರಿಯರು ಅಂತ ಹೇಳಿದರು. ಹೌದು, ನಾನು ಹಿರಿಯರೇ, ಆದರೆ ಹಿರಿಯರಷ್ಟೇ ನಾನು
ತುಂಬ ನನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಹೇಳಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಾನು. ಜೀವ ಹೋದ ಮೇಲೆ ಅಸ್ಥಿ ಗಂಗೆ ಪಾಲು, ವಸ್ತ್ರ ಅಗಸನ ಪಾಲು, ಆಸ್ತಿ ಮಕ್ಕಳ ಪಾಲು, ಪಿಂಡ ಕಾಗೆ ಪಾಲು, ಜೀವ ಯಮನ ಪಾಲು. ನೀ ಮಾಡಿದ ದಾನ ಧರ್ಮ ಮಾತ್ರ ನಿನ್ನ ಪಾಲು. ಆದ್ದರಿಂದ ಬದುಕಿರುವವರೆಗೆ ನಾವು ಒಳ್ಳೆಯದನ್ನೇ ಮಾಡಬೇಕು. ಯಾರೇ ಮನೆ ಹತ್ರ ಬರಲಿ ಅವ್ರಿಗೊಂದು ನಮ್ಮ ಕೈಲಾದಷ್ಟು ಸಹಾಯ, ಈಗಾಗಲೇ ಬೆಳಗ್ಗೆ ಆಗಲೇ ಕೇಳಿದ್ರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ಅಂತ.